ಬಿಜೆಪಿ ಮುಖಂಡ ಓಂಶಕ್ತಿ ಚಲಪತಿಯವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕಗೊಂಡಂತಹ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಹಾಗೂ ಅಲ್ಪಸಂಖ್ಯಾತರ ಮುಖಂಡರು ಓಂಶಕ್ತಿ ಚಲಪತಿಯವರಿಗೆ ಕಚೇರಿಗೆ ಭೇಟಿ ನೀಡಿ ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಓಂಶಕ್ತಿ ಚಲಪತಿ, ಅಲ್ಪಸಂಖ್ಯಾತರಿಗೂ ಮೋದಿಯವರ ಮೇಲೆ ಅಭಿಮಾನ ಇದ್ದು ಎಲ್ಲರೂ ಸೇರಿ ಮತ್ತೊಮ್ಮೆ ಕೇಂದ್ರದಲ್ಲಿ ಮೋದಿಯವರ ನೇತೃತ್ವದ ಸರ್ಕಾರ ರಚನೆಗೆ ಸಹಕಾರ ನೀಡುವುದಾಗಿ ತಿಳಿಸಿದರು. ದೇಶದಲ್ಲಿ ಎಲ್ಲರೂ ಒಂದೇ ಎನ್ನುವ ಭಾವ ಮೋದಿ ಸರ್ಕಾರದ ಅಭಿಮತವಾಗಿದ್ದು ಎಲ್ಲಾ ಜನಾಂಗ ಅಭಿವೃದ್ಧಿಯೇ ಬಿಜೆಪಿ ಮಂತ್ರವಾಗಿದೆ ಎಂದರಲ್ಲದೆ ಪ್ರಸ್ತುತ ಲೋಕಸಭಾ ಚುನಾವಣೆಯ ಗೆಲುವಿಗೆ ಬಿಜೆಪಿ ಪಕ್ಷಕ್ಕೆ ಎಲ್ಲ ಅನುಕೂಲಗಳು ಇವೆ. ವರಿಷ್ಠರ ತೀರ್ಮಾನ ಅಂತಿಮವಾಗಿದ್ದು ಒಂದು ವೇಳೆ ಮೈತ್ರಿ ಪಕ್ಷವಾದ ಜೆಡಿಎಸ್ ಪಕ್ಷದ ಅಭ್ಯರ್ಥಿಗೆ ಅವಕಾಶ ಸಿಕ್ಕರೆ ಖಂಡಿತ ಗೆಲ್ಲಿಸುವುದಾಗಿ ಕೂಡ ತಿಳಿಸಿದರು. ಈ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಜಾಮೀನ್ ಉಲ್ಲಾ, ಬಿಗ್ಲಿ ಸಿರಾಜ್, ರವಿ, ಮನೋಜ್, ಶ್ರೀನಿವಾಸ್, ನಾಮಲ್, ಮಂಜು, ಸುರೇಶ್, ಸುಧಾಕರ್, ಕೇಶವಮೂರ್ತಿ, ರಾಕಿ ಮುಂತಾದವರು ಉಪಸ್ಥಿತರಿದ್ದರು. ವಾಜಪೇಯಿ ಎರಡನೇದಾಗಿ ಪ್ರಧಾನಿ ಮೋದಿಯವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಈ 65 ವರ್ಷದಲ್ಲಿ ಯಾವುದೇ ಒಂದು ಪಕ್ಷ ಕೊಟ್ಟಿಲ್ಲ. ಯಾಕಂದರೆ ಅಲ್ಪಸಂಖ್ಯಾತರ ಓಟ್ನ ಒಂದು ಆಟದ ಒಂದು ಗೇಮ್ ಮಾಡಿಕೊಂಡು ಈ ಕಾಂಗ್ರೆಸ್ನವರು ಮುಸಲ್ಮಾನರು ಅಂತೇಳಿ ಅವರು ಮಾಡೋದೇನಿಲ್ಲ. ಖಾಲಿ ಅವ್ರಿಗೆ ಬೂತಿಗೆ ತುಪ್ಪ ಸುರಿದು ಖಾಲಿ ಮುಸಲ್ಮಾನರನ್ನ ಓಲೈಕೆ ಮಾಡುವಂಥ ಕೆಲಸ, ಗಲಾಟೆಗಳು ಮಾಡುವಂಥ ಕೆಲಸ ಮಾಡೋದಂದ್ರೆ ಕಾಂಗ್ರೆಸ್ ಒಂದೇ. ಇವತ್ತು ಮೋದಿ ಸರ್ಕಾರದಲ್ಲಿ ಎಲ್ಲಾದರೂ ಒಂದು ಮುಸ್ಲಿಮ್ಗೆ ಇದೊಂದು ಯೋಜನೆ ಕೊಟ್ಟಿಲ್ಲ ಅನ್ನೋದು ಎಲ್ಲೂ ಇಲ್ಲ. ವಾಜಪೇಯಿ ಅವರು ಯಾವ ರೀತಿಯಾಗಿ ಅಲ್ಪಸಂಖ್ಯಾತರಿಗೆ ಇವತ್ತು ಹೇಳಬೇಕಂದ್ರೆ 80% ಮುಸಲ್ಮಾನರು ವಾಜಪೇಯಿ ಮುಖಾಂತರ ಈ ವಿದ್ಯಾರ್ಥಿಗಳಾಗಿರೋದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಜಿನಿಯರಿಂಗ್ ಆಗಿರ್ಬೋದು, ಡಾಕ್ಟ್ರಿಂಗ್ ಆಗ್ಬೋದು, ಪ್ರತಿಯೊಂದು ಇದರಲ್ಲೂ ಅವ್ರದ್ದೊಂದು ಕೊಡುಗೆ ಮುಸಲ್ಮಾನರಿಗಿದೆ ಅಂತ ಹೇಳ್ತೀನಿ ನಾನು ಈ ಸಮಯದಲ್ಲಿ. ಮೋದಿಯವರು ಅಷ್ಟೇ ಯಾವುದೇ ಇದರಲ್ಲಿ ಎಜುಕೇಷನ್ ಇದರಲ್ಲಿ ಯಾವುದೇ ಒಂದು ಯೋಜನೆ ₹1 ಆದರೂ ಕಡಿಮೆ ಮಾಡಿಲ್ಲ. ಹಿಂದೂನು ಒಂದೇ, ಮುಸ್ಲಿಮು ಒಂದೇ, ಕ್ರಿಶ್ಚಿಯನ್ ಒಂದೇ, ಈಸಾಯಿನೂ ಒಂದೇ, ಪ್ರತಿಯೊಂದು ಜಾತಿಗೂ ಅವರು ಜಾತಿ ಇಲ್ಲದೆ ಒಂದು ಯೋಜನೆಗಳು ಕೊಡ್ತಾ ಇದ್ದಾರೆ. ಸುಮ್ಮನೆ ಕೆಲವೊಂದು ದುಷ್ಟಶಕ್ತಿಗಳು ಅದು ಮುಸಲ್ಮಾನರನ್ನು ಬೈಯೋದು, ಅವ್ರು ಯಾರು ಬೈದ್ರು BJP ಹೆಸರು ಹೇಳೋದು, ಅವ್ರು ವೈಯಕ್ತಿಕವಾಗಿ ಬೈಯೋದು. BJP ಯಾರು ಶಲ್ಲ ಕೆಂಪದ ಹಾಕಿದ್ರೆ ಅವ್ನು BJP ಅಂತ ಹೇಳಿ ಬೈಯೋದು. ಅವ್ನು ಯಾಕೆ ಶಲ್ಲ ಹಾಕೊಂಡಿರಲಿ, ಲಾಲ್ ಶಲ್ಲದಾದ್ರೆ ಅವನು BJP ಅಂತಾರೆ. ಮುಸಲ್ಮಾನೂ ಶಲ್ಲ ಹಾಕ್ಕಂತೀವಿ, ಲಾಲ್ ಶಲ್ಲ. ಅಲ್ಲಿಗೆ ಎಲ್ಲರೂ ಬೈಯೋದು ಶಲ್ಲ ನೋಡಿ. ಎಲ್ಲೂ ಆಗಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗಿಲ್ಲ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಈ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ರಾಜ್ಯದಿಂದ ಅವರು ಆಯ್ಕೆ ಮಾಡಿದ್ದಾರೆ. ಅದು ಸಂತೋಷ ಸುದ್ದಿ. ಅವರು ಯುವಕರು ದುಡಿತಾರೆ, ಮೊದಲಿಂದ ದುಡ್ಕೊಂಬಂದಿದ್ದಾರೆ, ಪಕ್ಷ ನಿಷ್ಠೆ ಇದೆ. ಇವತ್ತು ನಾವು ಅವ್ರನ್ನ ಅಭಿನಂದಿಸ್ಬೇಕಂತ ಬಂದಿದ್ವಿ. ಒಂದೆರಡು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ದೇಶದಲ್ಲಿ ವಾಜಪೇಯಿ ಎರಡನೇದಾಗಿ ಪ್ರಧಾನಿ ಮೋದಿಯವರು ಈ ದೇಶಕ್ಕೆ ಕೊಟ್ಟಂಥ ಕೊಡುಗೆ ಈ 65 ವರ್ಷದಲ್ಲಿ ಯಾವುದೇ ಒಂದು ಪಕ್ಷ ಕೊಟ್ಟಿಲ್ಲ. ಯಾಕಂದರೆ ಅಲ್ಪಸಂಖ್ಯಾತರ ಓಟ್ನ ಒಂದು ಆಟದ ಒಂದು ಗೇಮ್ ಮಾಡಿಕೊಂಡು ಈ ಕಾಂಗ್ರೆಸ್ನವರು ಮುಸಲ್ಮಾನರು ಅಂತೇಳಿ ಅವರು ಮಾಡೋದೇನಿಲ್ಲ. ಖಾಲಿ ಅವ್ರಿಗೆ ಬೂತಿಗೆ ತುಪ್ಪ ಸುರಿದು ಖಾಲಿ ಮುಸಲ್ಮಾನರನ್ನ ಓಲೈಕೆ ಮಾಡುವಂಥ ಕೆಲಸ, ಗಲಾಟೆಗಳು ಮಾಡುವಂಥ ಕೆಲಸ ಮಾಡೋದಂದ್ರೆ ಕಾಂಗ್ರೆಸ್ ಒಂದೇ. ಇವತ್ತು ಮೋದಿ ಸರ್ಕಾರದಲ್ಲಿ ಎಲ್ಲಾದರೂ ಒಂದು ಮುಸ್ಲಿಮ್ಗೆ ಇದೊಂದು ಯೋಜನೆ ಕೊಟ್ಟಿಲ್ಲ ಅನ್ನೋದು ಎಲ್ಲೂ ಇಲ್ಲ. ವಾಜಪೇಯಿ ಅವರು ಯಾವ ರೀತಿಯಾಗಿ ಅಲ್ಪಸಂಖ್ಯಾತರಿಗೆ ಇವತ್ತು ಹೇಳಬೇಕಂದ್ರೆ 80% ಮುಸಲ್ಮಾನರು ವಾಜಪೇಯಿ ಮುಖಾಂತರ ಈ ವಿದ್ಯಾರ್ಥಿಗಳಾಗಿರೋದಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಜಿನಿಯರಿಂಗ್ ಆಗಿರ್ಬೋದು, ಡಾಕ್ಟ್ರಿಂಗ್ ಆಗ್ಬೋದು, ಪ್ರತಿಯೊಂದು ಇದರಲ್ಲೂ ಅವ್ರದ್ದೊಂದು ಕೊಡುಗೆ ಮುಸಲ್ಮಾನರಿಗಿದೆ ಅಂತ ಹೇಳ್ತೀನಿ ನಾನು ಈ ಸಮಯದಲ್ಲಿ. ಮೋದಿಯವರು ಅಷ್ಟೇ ಯಾವುದೇ ಇದರಲ್ಲಿ ಎಜುಕೇಷನ್ ಇದರಲ್ಲಿ ಯಾವುದೇ ಒಂದು ಯೋಜನೆ ₹1 ಆದರೂ ಕಡಿಮೆ ಮಾಡಿಲ್ಲ. ಹಿಂದೂನು ಒಂದೇ, ಮುಸ್ಲಿಮು ಒಂದೇ, ಕ್ರಿಶ್ಚಿಯನ್ ಒಂದೇ, ಈಸಾಯಿನೂ ಒಂದೇ, ಪ್ರತಿಯೊಂದು ಜಾತಿಗೂ ಅವರು ಜಾತಿ ಇಲ್ಲದೆ ಒಂದು ಯೋಜನೆಗಳು ಕೊಡ್ತಾ ಇದ್ದಾರೆ. ಸುಮ್ಮನೆ ಕೆಲವೊಂದು
ದುಷ್ಟಶಕ್ತಿಗಳು ಅದು ಮುಸಲ್ಮಾನರನ್ನು ಬೈಯೋದು, ಅವ್ರು ಯಾರು ಬೈದ್ರು ಬಿ ಜೆ ಪಿ ಹೆಸರು ಹೇಳೋದು, ಅವ್ರು ವೈಯಕ್ತಿಕವಾಗಿ ಬೈಯೋದು. ಬಿ ಜೆ ಪಿ ಯಾರು ಶೆಲ್ಲ ಕೆಂಪದಾಕಿದ್ರೆ ಅವ್ನು ಬಿ ಜೆ ಪಿ ಅಂತೇಳಿ ಬೈಯೋದು. ಅವ್ನು ಯಾವ ಶೆಲ್ಲ ಹಾಕ್ಕೊಂಡಿರಲಿ ಲಾಲ್ ಶೆಲ್ಲದಾದ್ರೆ ಅವನು ಬಿ ಜೆ ಪಿ ಅಂತಾರೆ. ಮುಸಲ್ಮಾನೂ ಶೆಲ್ಲ ಹಾಕ್ಕೊಂತೀವಿ, ಲಾಲ್ ಶೆಲ್ಲ. ಅಲ್ಲಿಗೆ ಎಲ್ಲರೂ ಬೈಯೋದು ಶೆಲ್ಲ ನೋಡಿ. ಎಲ್ಲೂ ಆಗಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಮುಸಲ್ಮಾನರಿಗೆ ಅನ್ಯಾಯ ಆಗಿಲ್ಲ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಕೆಲಸ ಮಾಡ್ತೀನಿ. ಅದೇ ರೀತಿ ನಮ್ಮ ಅಲ್ಪಸಂಖ್ಯಾತ ಪ್ರಮುಖರಂಥ ಸಿರಾಜ್ ಅವರು, ಜಾಮೀನ್ ಅವರು, ಶಫಿ ಅವರು, ಮತ್ತು ನಮ್ಮ ನದೀಮ್ ಅವರು, ಎಲ್ಲ ನಮ್ಮ ಸುಧಾಕರು ಎಲ್ಲ ಬಂದಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸೋಕ್ಕೆ, ಅವ್ರಿಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ. ಸೊ ಹಾಗಾಗಿ ಈ ಅಲ್ಪಸಂಖ್ಯಾತರು ಕೂಡ ಸಾಕಷ್ಟು ಬಲದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕೋದಿದೆ. ಅವ್ರನ್ನೂ ಈ ಬಾರಿ ಮೋದಿಯವರ ಕೆಲಸಗಳನ್ನ ಮೆಚ್ಚಿಕೊಂಡು ಅವರು ಕೂಡ ಈ ಸತಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನಿವತ್ತು ತ್ರಿಬಲ್ ತಲಾಕ್ ಆಗಿರ್ಬೋದು, ಕೆಲವೊಂದು ಎಲ್ಲರಿಗೂ ಸರ್ವಾಪಿ ಸರ್ವಸ್ಪರ್ಶಿ ಅಂತ ಮೋದಿಯವರು ಒಂದು ಕಮ್ಯುನಿಟಿಗೆ ಎಲ್ಲೂ ಇದು ಮಾಡಲ್ಲ, ಎಲ್ಲರಿಗೂ ಒಂದೇ ರೀತಿ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನ ನಡೆಸುವ ಆ ಒಂದೆಲ್ಲ ಮೆಚ್ಚಿ ನಮ್ಮೆಲ್ಲ ಅಲ್ಪಸಂಖ್ಯಾತರ ಮುಖಂಡರುಗಳು ಇವತ್ತು ಬಿ ಜೆ ಪಿ ಜೊತೆ ಗುರ್ಸ್ಕೊಳ್ಳೋಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾವ್ರೆ. ಈಗಾಗಲೇ ಸೇರ್ಪಡೆ ಕಾರ್ಯಕ್ರಮ ಕೂಡ ಮಾಡ್ತೀವಿ ಅಂತ ಹೇಳ್ತಾಯಿದ್ರು. ಆ ರೀತಿ ಕೋಲಾರದಲ್ಲಿ ಕೂಡ ಈ ಬಾರಿ ಅಲ್ಪಸಂಖ್ಯಾತರು ಕೂಡ ಬಿ ಜೆ ಪಿ ಓಟ್ ಹಾಕ್ತಾರೆ ಅನ್ನೋದು ಒಂದು ಆಶಾಭಾವನೆ ಅವರು ವ್ಯಕ್ತಪಡಿಸಿದ್ದಾರೆ. ಎಲ್ಲರನ್ನೂ ಒಡಗೂಡಿಸ್ಕೊಂಡು ನಾವು ಪಕ್ಷ ಕಟ್ಟೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್, ಅಲ್ಪಸಂಖ್ಯಾತರಿಗೆ ಯಾವ ರೀತಿ ಸಹಾಯ ಮಾಡ್ತೀರಾ ಸರ್? ಏನು ಸರ್, ಅಲ್ಪಸಂಖ್ಯಾತರಿಗೆ ಸಪ್ರೇಟ್ ಅಂತೇನಿಲ್ಲ. ಇಲ್ಲಿ ಮೋದಿಯವರು ಪ್ರತಿಯೊಂದು ಇದು ಬಂದ್ರೂ ಅಲ್ಪಸಂಖ್ಯಾತ ಸೇರಿಸ್ಕೊಂಡೇ ಮಾಡ್ತಾ ಇದ್ದಾರೆ. ಇದು ಹಿಂದೂಗಳಿಗೊಂದು, ಮುಸ್ಲಿಮ್ಸ್ಗೊಂದು, ಕ್ರಿಶ್ಚಿಯನ್ಗಂತ ಮೋದಿಯವ್ರಿಗೆ ಬರೋದೇ ಇಲ್ಲ. ಅದು ಎಲ್ಲರೂ ಏನೋ ಸರ್ವ ಜನಾಂಗದ ಶಾಂತಿ ಅಂತ ಏನು ಹೇಳ್ತಾರೆ, ಅದೇ ರೀತಿ ನಮ್ಮ ಮೋದಿಯವರು ಎಲ್ಲರಿಗೂ ಇವತ್ತು ನೀವು ಸ್ಪೆಸಿಫಿಕ್ ಆಗಿ ಇವರು ಅಭಿವೃದ್ಧಿಗೆ ಬಂದರೆ ಅದು ಅಲ್ಪಸಂಖ್ಯಾತರು ಸೇರಿರ್ತಾರೆ. ಅಲ್ಪಸಂಖ್ಯಾತರಿಗೆ ಕೊಡಬಾರ್ದು ಅಥವಾ ಕೊಡಬೇಕು ಎಕ್ಸ್ಟ್ರಾ ಅಂತೇನಿಲ್ಲ, ಎಲ್ಲರಿಗೂ ಒಂದೇ, ಎಲ್ಲ ಹಿಂದೂಗಳಿಗೇನು ಮುಸ್ಲಿಮ್ಸ್ರಿಗೂ ಅದೇ. ಇದು ಮೋದಿಯವರ ಕಾನ್ಸೆಪ್ಟ್. ಸೊ ಹಾಗಾಗಿ ಎಲ್ಲರಿಗೂ ನಾವೇನು ಇವತ್ತೇನು ಡೆವಲಪ್ಮೆಂಟ್ ಕೆಲಸಗಳಿದೆ, ಅಭಿವೃದ್ಧಿ ಕೆಲಸಗಳಿದೆ, ಎಲ್ಲ ಕೂಡ ಅವ್ರು ಕೂಡ ಹೋಗ್ತಾ ಇದೆ. ಇದು ಸಮಾನ. ಸರ್, ಈ ಸತಿ MP ಕ್ಯಾಂಡಿಡೇಟ್ ಏನು JDSಗೆ ಆಕಾಂಕ್ಷಿ? ಅದು ಊಹಾಪೋಹಗಳು, ದಯವಿಟ್ಟು ಅದು ಕ್ಷಮೆ ಇರಲಿ. ಇವತ್ತು ಇಲ್ಲಿ BJPಗೆ ಭದ್ರ ಬುನಾದಿ ಇರೋದು. ಅಫ್ಕೋರ್ಸ್ ಅವರು ಶಾಸಕರು ಇದ್ದಾರೆ ಅಂತ ಇಲ್ಲ ಅಂತ ಹೇಳ್ತಾ ಇಲ್ಲ, ಎಲ್ಲದಕ್ಕೂ ಮಿಗಿಲಾಗಿ ವರಿಷ್ಠರು ನಿರ್ಧಾರ ತಗೊಳ್ತಾರೆ. ಆದರೆ ಕೂಡ ನನ್ನದೊಂದು ವೈಯಕ್ತಿಕ ಒತ್ತಾಯ ಏನಂದರೆ, ನಮ್ಮ ವರಿಷ್ಠರಲ್ಲಿ ಖಂಡಿತವಾಗಿ ಇಲ್ಲಿ BJP ಕೊಟ್ರೆ ನಾವು ಚೆನ್ನಾಗಿ ಗೆಲ್ತೀವಿ, JDS ಕೊಟ್ಟರೆ ಸ್ವಲ್ಪ ಕಷ್ಟ ಆಗ್ಬೋದು, ಅದು ಗೆಲ್ತೀವಿ. JDS ಕೊಟ್ಟರೆ ಗೆಲ್ಲಲ್ಲ ಅಂತಲ್ಲ, ನಾವೆಲ್ಲ ಕೆಲಸ ಮಾಡ್ತೀವಿ. ಆದರೆ ಮೇಜರ್ ಆಗಿ ಇಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ ಅಂದರೆ ಎಲ್ಲರೂ BJP ಸಿಂಬಲ್ಗೆ ಹಾಕೋಕ್ಕೆ ಜಾಸ್ತಿ ಉತ್ಸುಕರಾಗಿರ್ತಾರೆ. ಈ ಸತಿ ಅಲೈನ್ಸ್ ಆಗಿದ್ವಿ. ಹೋದ್ಸತಿ 2,11,000 ಓಟಲ್ಲಿ ಗೆದ್ದಿದ್ವಿ. ಈ ಸತಿ ಇನ್ನೂ 3-4 ಲಕ್ಷ ಲೀಡ್ ಆಗ್ಬೋದು. ಆದರೆ BJP ಸಿಂಬಲ್ ಕೊಡಬೇಕಂತ ನಮ್ಮ ಒತ್ತಾಯ. ಅದು ಮಿಂಚಿ ಏನು ವರಿಷ್ಠರು, ಕೇಂದ್ರ ನಾಯಕರು ಏನು ನಿರ್ಧಾರ ತಗೊಂಡ್ರೆ ನಾವೆಲ್ಲ JDS ಕೊಟ್ಟರು ಕೆಲಸ ಮಾಡ್ತೀವಿ, BJP ಕೊಟ್ಟರು ಕೆಲಸ ಮಾಡ್ತೀವಿ. ಅಕಸ್ಮಾತ್ ಹೈಕಮಾಂಡ್ ಏನೋ JDS ಟಿಕೆಟ್ ಕೊಟ್ಟರೆ ಕೆಲಸ ಮಾಡ್ತೀವಿ. JDS ಕೊಟ್ಟರು ಸೇಮ್ ಕೆಲಸ ಮಾಡ್ತೀವಿ. ನಾವು ಗೆಲ್ಲಬೇಕು, ಮೋದಿಯವರು ಪ್ರಧಾನಿ ಆಗಬೇಕು, ಇಷ್ಟೇ ನಮ್ಮದು ಏನು ಆಸೆ. JDS ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ 90% JDSಗೆ ಸೀಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಕ್ಲಿಯರ್? ಇಲ್ಲ, ಅವರು ಇದು ಏನು ಅವ್ರ ವರಿಷ್ಠ ಅವ್ರಿಗೆ ಏನು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ನಮ್ಮಲ್ಲಿ ಇವಾಗ ನಡೀತಾ ಇರೋದ ಪ್ರಕಾರ ಈ ಹಿಂದೆಯಿಂದನೂ BJPಗೆ ಕೊಡ್ಬೇಕು ಸಿಂಬಲು, BJP ಸಿಂಬಲಲ್ಲೇ ಗೆಲ್ಲಬೇಕು ಅನ್ನೋದೇ ನಮ್ಮ ಇದು. ಸೊ ಹಾಗಾಗಿ ಎಲ್ಲರಿಗೂ ಇವತ್ತು ಸಾಮಾನ್ಯ ಕಾರ್ಯಕರ್ತರು, ಮತದಾರರು ಕೂಡ ಇವತ್ತು ಎಲ್ಲರಿಗೂ BJP ಸಿಂಬಲಲ್ಲೇ ಗೆಲ್ಲಬೇಕು ಅನ್ನೋದೇ ಇರೋದು. ಅದಕ್ಕೆ ಹೊಸದಾಗಿ 100% ನಾವು BJPಗೆ ಸಿಗ್ತದೆ ಅನ್ನೋದೊಂದು ಆಶಾಭಾವನೆ ನಮಗಿದೆ. ನಾವು ಈಗಾಗಲೇ ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ ವರಿಷ್ಠರಿಗೆ. ನಮಗೆ BJP ಸಿಂಬಲ್ ಟಿಕೆಟ್ ಯಾರು ಕೊಡ್ತಾರೆ ಅದು ನಾನು ಹೇಳಕ್ಕೆ ಬರಲ್ಲ, ಬಟ್ BJP ಸಿಂಬಲ್ಗೆ ಟಿಕೆಟ್ ಟಿಕೆಟ್ BJP ಸಿಂಬಲ್ಗೆ ಕೊಡಬೇಕು, BJPಯಲ್ಲೇ ಕೊಡಬೇಕನ್ನೋದು ನಮ್ಮ ಒಂದು ಒತ್ತಾಯ. ಥ್ಯಾಂಕ್ಸ್.